ಸಂಡೇ ಎಪಿಸೋಡಲ್ಲಿ SR ನೋ ರೌಂಡಲ್ಲಿ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ. ಈ ಮನೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಆಲ್ಮೋಸ್ಟ್ ಮನೆಯಲ್ಲಿರುವಂಥ ಅಷ್ಟು ಹೆಣ್ಮಕ್ಳು ಎಸ್ ಅಂತಾನೆ ಬೋರ್ಡ್ ಹಿಡ್ಕೊಂಡಾರೆ. ಅಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಎಸ್ ಅಂತಾನೆ ಬೋರ್ಡ್ ಹಿಡ್ಕೊಂಡಿದ್ದಾರೆ. ಗಂಡು ಮಕ್ಕಳು ಮಾತ್ರ ನೋ ಅಂತ ಬೋರ್ಡ್ ಹಿಡ್ಕೊಂಡಿದ್ದಾರೆ. ನೋಡ್ಬೋದು ನೀವು ಚಿತ್ರದಲ್ಲಿ. ಆಗ ಸುದೀಪ್ ಸರ್ ಎಸ್ ಯಾಕಂತ ಹೇಳಿ ಅಂತ ಕೇಳ್ತಾರ. ಎಸ್ ಹಿಡ್ಕೊಂಡವ್ರಲ್ಲಿನ ಕೆಲವೊಂದಿಷ್ಟು ಮಂದಿನ ಕೇಳಿರ್ತಾರ. ಆದ್ರೆ ಈ ಪ್ರೋಮೋದಲ್ಲಿ ಜಾನ್ವಿ ಅವರ ಸ್ಟೇಟ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಅನಿಸಿದ್ದರಿಂದ ಈ ಪ್ರೋಮೋದಲ್ಲಿ ಅದನ್ನೇ ತೋರಿಸಿದಾರ. ಈ ಮನೆಯಲ್ಲಿರುವಂತ ಎಲ್ರು ಮೆನ್ಸ್ ತರನೇ ಕಾಣಿಸೋದಿಲ್ಲ, ಗಂಡ್ ಮಕ್ಳಂತಾನೆ ಅನ್ಸಲ್ಲ ಅಂತ. ಆಗ ಸುದೀಪ್ ಸರ್ ಅವರು ಅಚ್ಚರಿಗೆ ಏನ್ರಿ ಜಾನ್ವಿ ಅವ್ರಿ ಇದು ಯಾವ ತರ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಆಗ ಜಾನ್ವಿ ಅವರು ಇಲ್ಲ ಸರ್, ನಾ ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ ಉದಾಹರಣೆ ಕೊಡ್ತಾರೆ. ಆಗ ಒಬ್ಬೊಬ್ಬರ ಬಗ್ಗೆ ಹೇಳ್ಕೊಂಡು ಹೋಗಿ ಜಾನ್ವಿ ಅವರು ಹೇಳ್ತಾ ಉದಾಹರಣೆಗೆ ಹೇಳ್ಬೇಕಂದ್ರೆ, ಸೂರಜ್ ಅವರು ಬೆಳಗ್ಗೆ ರಿಷಾ ಬೇಗ ಬಾ 5 ನಿಮಿಷ ಅಂತಿದ್ದಾರೆ. ಸುದೀಪ್ ಸರ್ ಒಬ್ಬೊಬ್ಬರ ಬಗ್ಗೆ ಹೇಳ್ಕೊಂಡು ಹೋಗಿ ಮತ್ತೆ ನೆಕ್ಸ್ಟ್ ಗಿಲ್ಲಿದ್ ಹೇಳಿ ಅಂತ ಅಂದಾಗ ಗಿಲ್ಲಿಗೆ ಸೊಂಟನೇ ಇಲ್ಲ ಸರ್, ಯಾವಾಗ್ಲೂ ರಘುವರು ತೊಡೆ ಮೇಲೆ ಅಥವಾ ಮಲಗಲು ನೋಡ್ತಿರ್ತಾನ ಅಂತ ಹೇಳ್ತಾರ. ಬಹುಶಃ ಈ ಮನೆಗೆ ಈ ಸ್ಟೇಟ್ಮೆಂಟ್ ಬೇಕಾಗಿತ್ತು ಅನಿಸ್ತದ. ಯಾಕಂದ್ರೆ ಇನ್ ಮೇಲಾದರೂ ಸ್ವಲ್ಪ ಮಟ್ಟಿಗೆ ಗಂಡು ಮಕ್ಕಳಲ್ಲಿ ಚೇಂಜಸ್ ಕಾಣಬಹುದು ಅಂತ ಗೇಮ್ಗಳೆಲ್ಲ. ಯಾಕಂದ್ರ ಈ ಮನೆಯವ್ರ ಹತ್ರ ಹೆಣ್ಮಕ್ಳ ಹತ್ರನೇ ಈ ತರ ಭಾವನೆ ಇದೆಯಲ್ಲ, ನಮ್ಮನ್ನ ಏನ್ ಲೆಕ್ಕಕ್ಕೆ ತಗೊಂಡಿಲ್ಲ ಅಂತ ಇವ್ರಿಗೂ ಸಹ ಅನ್ಸ್ಬಹುದು. ನಾವು ಅವ್ರಿಗಿಂತ ವೀಕ ಅಂತ ಮುಂದಿನ ದಿನಗಳಲ್ಲಿ ಗಂಡು ಮಕ್ಕಳು ಸ್ವಲ್ಪ ರೊಚ್ಚಿಗೇಳಬಹುದು. ಬಹುಶಃ ಇಷ್ಟು ದಿನಗಳಾದ್ಮೇಲಾದ್ರೂ ಈ ಸ್ಟೇಟ್ಮೆಂಟ್ ಬಂತಲ್ಲ, ಬಹುಶಃ ಈ ಮನೆಗೆ ಈ ಸ್ಟೇಟ್ಮೆಂಟ್ ಬೇಕಾಗಿತ್ತು ಅನಿಸ್ತದ.